ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಮಧ್ಯಾಹ್ನದ ಶುಭಾಶಯ. ಈ ಹಿಂದೆ 9ನೇ ತರಗತಿಯಲ್ಲಿ ನಾವು ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಎಂಬ ಅಧ್ಯಾಯದಲ್ಲಿ ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಅದರಲ್ಲೂ ರಜಪೂತರ ಕೊಡುಗೆಗಳು, ದೆಹಲಿ ಸುಲ್ತಾನರಲ್ಲಿ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಇವರ ಬಗ್ಗೆ ಸಾಕಷ್ಟು ತಿಳ್ಕೊಳ್ತೀವಿ. ಅದರಲ್ಲೂ ಮೊಹಮ್ಮದ್ ಬಿನ್ ತುಘಲಕ್ ಅಂತ ಒಬ್ಬ ಹುಚ್ಚುದೊರೆ, ಘನ ವಿದ್ವಾಂಸ, ಇವನ ಆಡಳಿತ ನೀತಿಗಳಲ್ಲಿ ಜಾರಿಗೆ ತಂದಂತಹ ವೈಫಲ್ಯತೆಗಳು ಮತ್ತು ಆಡಳಿತಾತ್ಮಕ ಕಂದಾಯ ಸುಧಾರಣೆಗಳು, ದಖನ್ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಅವನು ಅನುಸರಿಸಿದ ನೀತಿಗಳು, ನಾಣ್ಯ ಪ್ರಯೋಗ, ರಾಜಧಾನಿ ವರ್ಗಾವಣೆ, ಇವುಗಳನ್ನೆಲ್ಲ ಈ ಹಿಂದಿನ ತರಗತಿ ತಿಳ್ಕೊಂಡಿದ್ವಿ. ಭಾಗ 3. ಇಂದು ನಂತರದ ತುಘಲಕ್ ದೊರೆಗಳು ಅಂದರೆ ಮೊಹಮ್ಮದ್ ಬಿನ್ ತುಘಲಕ್ಕನ ನಂತರ ಫಿರೋಜ್ ಶಾ ತುಘಲಕ್ ಅಂತಕ್ಕಂಥವನು ಆಳ್ವಿಕೆಯನ್ನು ನಡೆಸ್ತಾರೆ. ಅನೇಕ ಪ್ರಜಾಹಿತ ಕಾರ್ಯಗಳನ್ನು ಜಾರಿಗೆ ತರ್ತಾರೆ. ಯಾರು? ಫಿರೋಜ್ ಶಾ ತುಘಲಕ್. ಅಂದ್ರೆ ಪ್ರಜೆಗಳಿಗೆ ನೆರವು ನೀಡತಕ್ಕಂತಹ ತಕಾವಿ ಸಾಲ ಕೃಷಿ ಕ್ಷೇತ್ರಕ್ಕೆ ಕೊಡ್ತಾರೆ. ತಕಾವಿ ಸಾಲ, ಅಲ್ಪಾವಧಿ ಸಾಲ ಇವನು ಜಾರಿಗೆ ತಂದ. ಅಂದ್ರೆ ಅದನ್ನೇನ್ ಮಾಡಿದ? ಮನ್ನಾ ಮಾಡಿದ. ಮೊಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥ ಜಾರಿ ತಂದಿದೆ ತಕಾವಿ ಸಾಲ, ಅದನ್ನು ಇವನೇನ್ ಮಾಡಿದ? ಮನ್ನಾ ಮಾಡಿದ. ಮತ್ತೆ ಮೊಹಮ್ಮದ್ ಬಿನ್ ತುಘಲಕ್ಕನ ಆಳ್ವಿಕೆಯಲ್ಲಿ ಏನು ತೊಂದರೆಗಳಿಗೆ ಈಡಾದಂತಹ ಪ್ರಜೆಗಳಿಗೆ ಅವನೇನ್ ಮಾಡಿದ? ಪರಿಹಾರ ಧನವನ್ನು ನೀಡಿದ. ರಾಜಧಾನಿಯನ್ನ ದೇವಗಿರಿಯಿಂದ ದೌಲತಾಬಾದ್ಗೆ ವರ್ಗಾವಣೆ ಮಾಡಿದಾಗ ಅನೇಕ ಜನ ಸಾವು ನೋವು ಉಂಟಾಯಿತು. ರಸ್ತೆ ಮಧ್ಯದಲ್ಲಿ ಅವರಲ್ಲೇ ಬಿಡಾರ ಹೂಡಿಕೊಂಡು ತಮ್ಮ ಎಲ್ಲ ಸಾಮಾನು ಸರಂಜಾಮಗಳನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಅನಾಹುತಕ್ಕೆ ಆಡಳಿತ ಯಂತ್ರವನ್ನು ಅಷ್ಟೇ ಬದಲಾಯಿಸಬಹುದಿತ್ತು ಅವರು, ಆದರೆ ಇಡೀ ಜನರನ್ನು ಶಿಫ್ಟ್ ಮಾಡಿದ್ರಿಂದ ಅವನು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ. ಹಾಗಾಗಿ ಅಂಥ ಜನರಿಗೆ ಇವನೇನು ಮಾಡಿದ? ಪರಿಹಾರವನ್ನು ಮಾಡಿದ. ಮೊದಲನೇದು ತಕಾವಿ ಸಾಲವನ್ನು ಮನ್ನಾ ಮಾಡಿದ ಫಿರೋಜ್ ಶಾ ತುಘಲಕ್. ಎರಡನೇದು MBT ಅಂದರೆ ಮೊಹಮ್ಮದ್ ಬಿನ್ ತುಘಲಕ್ನ ಅವಧಿಯಲ್ಲಿ ನಷ್ಟ ಅನುಭವಿಸಿದಂತಹ ಜನರಿಗೆ ಪರಿಹಾರವನ್ನು ನೀಡಿದ. ಮೂರನೇದು ಇವನೇ ಮಾಡಿದ? ಖಾಸಗಿ ಗಣಿಗಳ ಮೇಲೆ ಮತ್ತು ನೀರಾವರಿ ಸೌಲಭ್ಯ ನೀಡಿದ್ದಕ್ಕೋಸ್ಕರ ತೆರಿಗೆಗಳನ್ನು ಸಂಗ್ರಹಿಸಿ ಆ ತೆರಿಗೆಗಳನ್ನು ಸೇರಿಸಿ ಸುಮಾರು 20 ರೀತಿಯ ತೆರಿಗೆಗಳನ್ನು ಮಾಡಿದ, ರದ್ದು ಮಾಡಿ ಅನಾವಶ್ಯಕವಾಗಿದ್ದಂತಹ ತೆರಿಗೆ ಪದ್ಧತಿ. ಯಾರು? ಫಿರೋಜ್ ಶಾ ತುಘಲಕ್. ಮತ್ತೆ ಅನೇಕ ನಗರಗಳಲ್ಲಿ ಮಸೀದಿಗಳನ್ನು, ಮದರಸಗಳನ್ನು, ಅಣೆಕಟ್ಟುಗಳನ್ನು, ಕಾಲುವೆಗಳನ್ನು ನಿರ್ಮಾಣ ಮಾಡಿದ. ಯಾರು? ಫಿರೋಜ್ ಶಾ ತುಘಲಕ್. ಫಿರೋಜ್ ಶಾ ತುಘಲಕ್. ಮದರಸ ಮತ್ತೇನೇನು? ನೀರಾವರಿ ಕ್ಷೇತ್ರಕ್ಕೆ ಅಣೆಕಟ್ಟು, ಕಾಲುವೆ ನಿರ್ಮಾಣ ಮಾಡಿ ಮತ್ತೆ ಅನಾವಶ್ಯಕ ತೆರಿಗೆಗಳನ್ನ ರದ್ದು ಮಾಡಿ. 4. ಮೊಹಮ್ಮದ್ ಬಿನ್ ತುಘಲಕನ ಅವಧಿಯಲ್ಲಿ ನಷ್ಟಕ್ಕೀಡಾದ ಪ್ರಜೆಗಳಿಗೆ ಪರಿಹಾರ ಧನವನ್ನು ನೀಡಿದ. ಪರಿಹಾರ ಧನವನ್ನು ವಿತರಣೆ ಮಾಡಿದ. ಯಾರು? ಫಿರೋಜ್ ಶಾ ತುಘಲಕ್ ಅಂತಕ್ಕಂಥದ್ದು. ಮಸೀದಿ, ಮದರಸ, ಮಂದಿರಗಳನ್ನು, ಮದರಸ, ಮಸೀದಿ, ಮಂದಿರಗಳನ್ನು ಅವನು ನಿರ್ಮಾಣ ಮಾಡಿದ. ಯಾರು? ಫಿರೋಜ್ ಶಾ ತುಘಲಕ್ ಅಂತಕ್ಕಂಥದ್ದು. ಮತ್ತೆ ಇವನು ಅನೇಕ ನಗರಗಳನ್ನು ನಿರ್ಮಾಣ ಮಾಡಿದ. ಜಾನಪುರ, ಫತೇದಾರ್, ಹಿಸ್ಸಾರ್, ಫಿರೋಜ್ಪುರ, ಫಿರೋಜಾಬಾದ್ ಅಂತಕ್ಕಂತಹ ಒಂದು ನಗರಗಳನ್ನು ನಿರ್ಮಾಣ ಮಾಡಿದ. ನಗರಗಳ ನಿರ್ಮಾಣ. ಆಮೇಲೆ ಜಾನ್ಪುರ ಅನ್ನೋದು ಒಂದು ಪ್ರಸಿದ್ಧ ವಿದ್ಯಾಕೇಂದ್ರವಾಗಿ ಪರಿವರ್ತನೆ ಮಾಡ್ತಾನೆ. ಯಾರು? ಫಿರೋಜ್ ಶಾ ತುಘಲಕ್ ಅಂತಕ್ಕಂಥ ಜಾನಪುರ ಅಂತಕ್ಕಂಥ ಒಂದು ವಿದ್ಯಾಕೇಂದ್ರ. ಮತ್ತೆ ಪ್ರವಾಸಿಗರ ಅನುಕೂಲಕ್ಕಾಗಿ ಅಥವಾ ಅವರ ಕಾಡಲ್ಲಿ ಅವರೇನ್ ಮಾಡ ಅಲ್ಲಲ್ಲಿ ಧರ್ಮಛತ್ರಗಳನ್ನು, ಧರ್ಮಶಾಲೆಗಳನ್ನು ನಿರ್ಮಾಣ ಮಾಡಿ. ಧರ್ಮಶಾಲೆಗಳ ನಿರ್ಮಾಣ. ಹೀಗೆ ಮೊಹಮ್ಮದ್ ಬಿನ್ ತುಘಲಕನ ನಂತರ ಬಂದಂತಹ ಈ ಫಿರೋಜ್ ಶಾ ತುಘಲಕ್ ಅಂತಕ್ಕಂಥವನು ಹಲವು ಜನೋಪಯೋಗಿ ಮತ್ತು ಸಾಮ್ರಾಜ್ಯದ ಹಿತಕ್ಕಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಹೋದ.
ನಂತರ ಈ ತುಘಲಕ್ ಸಂತತಿಯ ನಂತರ ಆಳ್ವಿಕೆ ನಡೆಸಿದಂತಹ ದೆಹಲಿ ಸುಲ್ತಾನರ ಸಂತತಿ ಅಂತಂದ್ರೆ ಸೈಯದ್ ಸಂತತಿ ಮತ್ತೆ ಲೋಧಿ ಸಂತತಿ ಅಂತೇಳಿ 1414ರಿಂದ 1451 ಸೈಯದ್ ಸಂತತಿ, 1414ರಿಂದ 1451 ಸೈಯದ್ ಸಂತತಿ, ಸಾಲಿವಾಹನ ಶಕ. ಇಲ್ಲಿ ಸೈಯದ್ ಅಂತಂದ್ರೆ ತುಘಲಕ್ ಸಂತತಿ ನಂತರ ಸೈಯದ್ ಸಂತತಿ ಪ್ರವರ್ಧಮಾನಕ್ಕೆ ಬಂದು ಮುಲ್ತಾನನ ರಾಜ್ಯಪಾಲರಾದಂಥ ಕಿಜರುದ್ದೀನ್ ಸೈಯದ್ ದೆಹಲಿಯನ್ನ ವಶಪಡಿಸಿಕೊಂಡು ಆಳ್ವಿಕೆಯನ್ನು ನಡೆಸ್ತಾನೆ. ಇವನು ಆಡಳಿತದಲ್ಲಿ ಸಮರ್ಥನಾಗಿ ಆಡಳಿತವನ್ನು ನಡೆಸಿ ದೆಹಲಿಯರ ಸುಲ್ತಾನರ ಸಾಮ್ರಾಜ್ಯಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕ್ತಾನೆ. ದೋಹಾಬ್, ಬಿಯಾಸ್ ಮತ್ತು ಗ್ವಾಲಿಯರ್ಗಳಲ್ಲಿ ಅಧಿಕಾರವನ್ನು ಸ್ಥಾಪಿಸಿದಂಥ ಇವನು ಅನೇಕ ದಂಗೆಗಳನ್ನು ಹತ್ತಿಕ್ಕಿ ಅಂದರೆ ಸಾಮ್ರಾಜ್ಯದಲ್ಲಿ ಏನು ಮಾಡ್ತಾನೆ, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತಾನೆ. ಯಾರು? ಕಿಜರುದ್ದೀನ್ ಸೈಯದ್. ಮತ್ತೆ ಮಹಮ್ಮದ್ ಶಾ, ಅಲ್ಲಾವುದ್ದೀನ್ ಹಾಗೂ ಆಲಂ ಶಾ ಈ ಒಂದು ಸಂತತಿ ಇತರೆ ಪ್ರಮುಖ ಅರಸರಾಗಿದ್ದರೆ, ಆಲಂ ಶಾನನ್ನ ಬಹಲೂಲ್ ಲೋಧಿ ಸೋಲಿಸಿ ಅವನೇನು ಮಾಡ್ತಾನೆ, ಸೈಯದ್ ಸಂತತಿಯ ಆಡಳಿತವನ್ನು ಅಂತ್ಯಗೊಳಿಸ್ತಾನೆ. ಅಂದರೆ ಲೋಧಿ ಸಂತತಿಯ ಬಹಲೂಲ್ ಲೋಧಿ ಅಂತ ಇದರಲ್ಲಿ ಬಹಳ ಪ್ರಸಿದ್ಧನಾದಂಥ ಇವನೇ ಯಾರೋ ಕಿಜರ್ ಉದ್ದೀನ್ ಅಂತ ಹೇಳ್ತಾನೆ, ಕಿಜರ್ ಖಾನ್ ಸೈಯದ್ ಅಂತಕ್ಕಂಥ ಅವನೇ ಬಹಳ ಒಂದು ಪ್ರಸಿದ್ಧವಾದಂಥ ಧ್ವರೆ. ಬಹಲೂಲ್ ಲೋಧಿ ಅಂತಕ್ಕಂಥ ಲೋಧಿ ಸಂತತಿ ಸ್ಥಾಪಕನಾಗಿರ್ತಾನೆ. ಅವನು 1451ರಿಂದ ಲೋಧಿಯು ಸೈಯದ್ ಸಂತತಿ. ಇಲ್ಲಿ ಲೋಧಿ ಸಂತತಿ 1451ರಿಂದ 1526 ಮೊದಲನೇ ಮಾಡಿಕೊಡ್ತಾರೆ. ಹೀಗೆ ದೆಹಲಿಯನ್ನು ಆಳ್ವಿಕೆಯನ್ನು ನಡೆಸಿದ ಕೊನೆಯ ಕಟ್ಟಕಡೆಯ ಮನೆತನ ಅಂತ ಲೋಧಿ ಸಂತತಿ. ಈ ಬಹಲೂಲ್ ಲೋಧಿ ಮತ್ತು ಸಿಕಂದರ್ ಲೋಧಿ ಮತ್ತು ಇಬ್ರಾಹಿಂ ಲೋಧಿ ಅಂತಕ್ಕಂಥವರು ಈ ಸಂತತಿಯಲ್ಲಿ ಪ್ರಮುಖ ಸುಲ್ತಾನರಾಗಿ ಆಳ್ವಿಕೆಯನ್ನು ನಡೆಸ್ತಾರೆ. ಸಿಕಂದರ್ ಲೋಧಿಯು ಬಿಹಾರ, ಬಂಗಾಳ, ಧೋಲ್ಪುರ ಮತ್ತು ಚಂದೇರಿಗಳನ್ನು ವಶಪಡಿಸಿಕೊಳ್ತಾನೆ. ದೆಹಲಿಯಲ್ಲಿ ಶಾಂತಿ ನೆಲೆಸುವಂತೆ ಮಾಡ್ತಾನೆ. ನಂತರ ಈತನ ಉತ್ತರಾಧಿಕಾರಿಯಾಗಿ ಬಂದಂಥ ಇಬ್ರಾಹಿಂ ಲೋಧಿ ಇವನು ಲೋಧಿ ಸಂತತಿಯ ಕೊನೆಯ ದೊರೆಯಾಗಿ ಆಳ್ವಿಕೆ ಮಾಡ್ತಾನೆ. ಭಾರತದ ಮೇಲೆ ಇವನು ಮಾಡ್ತಾನೆ ದಾಳಿ ಮಾಡುವಂತೆ ಆಗಿನ ರಾಜ್ಯಪಾಲರಾದಂಥ ಆಲಂ ಖಾನ್ ಹಾಗೂ ದೌಲತ್ ಖಾನ್ನೊಂದಿಗೆ ಮೊಘಲರೊಂದಿಗೆ ಇವನು ಆಮಂತ್ರಣ ನೀಡ್ತಾನೆ. ಆದರೆ ಬಾಬರ್ ಭಾರತದ ಮೇಲೆ 1526ರಲ್ಲಿ ನಡೆಸಿದಂತಹ ದಾಳಿಯ ಪರಿಣಾಮವಾಗಿ ಮೊದಲನೇ ಪಾಣಿಪಟ್ ಕದನ ನಡೀತದೆ. ಈ ಮೊದಲನೇ ಪಾಣಿಪಟ್ ಕದನ 1526ರಲ್ಲಿ ಇಬ್ರಾಹಿಂ ಲೋಧಿಗೂ ಮತ್ತು ಬಾಬರ್ ನಡುವೆ ನಡೆದು ಇಬ್ರಾಹಿಂ ಲೋಧಿ ಸೋಲನ್ನ ಅನುಭವಿಸ್ತಾನೆ. ಪಾಣಿಪಟ್ ಕದನ ಒಂದು ಪ್ರದೇಶ ಪಾಣಿಪಟ್ ಅಂತ ಹೇಳಿ ಸೋಲನ್ನು ಅನುಭವಿಸಿದ ನಂತರ ಅಲ್ಲಿಗೆ ದೆಹಲಿ ಸುಲ್ತಾನರ ಆಳ್ವಿಕೆ ಅಂತ್ಯ ಆಗುತ್ತೆ. ನೆಕ್ಸ್ಟ್ 1526ರಿಂದ 1707ರವರೆಗೆ ಅಂದರೆ ಔರಂಗಜೇಬನ ಆಳ್ವಿಕೆ ಅಂತ್ಯದವರೆಗೂ ಕೂಡ ದೆಹಲಿಯನ್ನ ಮೊಘಲರು ಆಳ್ವಿಕೆ ನಡೆಸ್ತಾರೆ. ಬಟ್ ದೆಹಲಿ ಸುಲ್ತಾನರಲ್ಲೇ ಆಳ್ವಿಕೆ ನಡೆಸಿದಂಥ ಅನೇಕ ದೊರೆಗಳು ಸಾಂಸ್ಕೃತಿಕವಾಗಿ ಅನೇಕ ಆಡಳಿತ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಅವೇ ಸಾಂಸ್ಕೃತಿಕ ಕೊಡುಗೆಗಳು. ದೆಹಲಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆಗಳು ಏನೇನು ಕೊಟ್ಟರು ಅಂತ ನೋಡೋದಾದ್ರೆ, ಕಂದಾಯ ಕ್ಷೇತ್ರಕ್ಕೆ, ಆಡಳಿತ ಕ್ಷೇತ್ರಕ್ಕೆ ನಮ್ಮದೇ ಆದಂತಹ ಒಂದು ಕೊಡುಗೆಗಳನ್ನ ಸುಲ್ತಾನರು ನೀಡಿರ್ತಕ್ಕಂಥದ್ದು. ಆಡಳಿತ ಕ್ಷೇತ್ರದಲ್ಲಿ ಸುಲ್ತಾನರು ನಿರಂಕುಶ ಪ್ರಭುಗಳಾಗಿದ್ದರು. ತಾವೇನು ಬದಲಾವಣೆ ಮತ್ತು ನೀತಿಗಳನ್ನು ತರ್ತಾ ಇದ್ರು ಅವೇ ಅಂತಿಮ ಆಗಿತ್ತು. ಸೈನ್ಯದ ಮುಖ್ಯಸ್ಥ ಹಾಗೂ ಮುಖ್ಯ ನ್ಯಾಯಾಧೀಶರಾಗಿದ್ದು ಸುಲ್ತಾನರು. ಸುಲ್ತಾನನ ಆಡಳಿತ ಕುರಾನಿನನ್ವಯ ನಡೆಯುತ್ತಿತ್ತು. ಅಂದರೆ ಏನು ಮುಸ್ಲಿಮರ ಪವಿತ್ರ ಗ್ರಂಥ ಇತ್ತಲ್ಲ ಕುರಾನಿನ, ಮತ್ತು ಇವರಿಗೆ ಸಲಹೆ ನೀಡಲಿಕ್ಕೆ ರಾಜನಿಗೆ ಅಥವಾ ಸುಲ್ತಾನರಿಗೆ ಅಮೀರರು ಮತ್ತೆ ಇನ್ನೊಂದು ಯಾರು ಅಂದರೆ ಉಲೇಮಾಗಳು ಹೋಗಿದ್ದರು. ಅಮೀರರು ಮತ್ತೆ ಉಲೇಮಾ ಅಂದರೆ ರಾಜ ನಿರಂಕುಶ ಆಡಳಿತ ಪದ್ಧತಿ
ರಾಜನ ಸುಲ್ತಾನ್ ಅವ್ರಿಗೆ ಯಾರ್ಯಾರಿದ್ರು? ಉಲೇಮಾ ಮತ್ತು ಅಮೀರರು, ಇವ್ರು ಸಲಹೆ ನೀಡ್ತಾರೆ ಸುಲ್ತಾನ್. ಇವ್ರು ನಿರಂಕುಶ ಪಡೆದು ಯಾರು? ಸುಲ್ತಾನ್ ಅಥವಾ ರಾಜ. ಅರ್ಥ ಆಯ್ತಾ? ಮತ್ತೆ ಸರ್ಕಾರದ ಆಡಳಿತದ ನಿರ್ವಹಣೆಗೋಸ್ಕರ ಅನೇಕ ಇಲಾಖೆಗಳನ್ನು ಮಾಡಿದ್ರು. ಸೈನಿಕ ಇಲಾಖೆ, ವಿದೇಶಾಂಗ ಇಲಾಖೆ, ಪತ್ರ ವ್ಯವಹಾರ ಇಲಾಖೆ, ದಾನ ಧರ್ಮ ದತ್ತಿ ಇಲಾಖೆ, ಇವುಗಳ ಮೇಲ್ವಿಚಾರಣೆಗೆ ಪ್ರತಿಯೊಬ್ಬರನ್ನ ಮತ್ತೆ ಮಂತ್ರಿಯನ್ನ ನೇಮಕ ಮಾಡ್ತಾ ಇದ್ದ. ಮತ್ತೆ ರಾಜ್ಯವನ್ನು ಏನ್ ಮಾಡ್ತಿದ್ದ? ಅನೇಕ ಪ್ರಾಂತ್ಯಗಳನ್ನಾಗಿ ವಿಭಾಗ ಮಾಡಿ ಕೆಳ ಹಂತದ ಘಟಕಗಳಿಗೆ ಅಧಿಕಾರಿಗಳನ್ನು ನೇಮಕ ಮಾಡಿದ್ರು. ಅದರಲ್ಲಿ ಶೇಖ್ದಾರ್, ಅಮೀನ್ ಮತ್ತೆ ಚೌಕಿದಾರ್. ಶೇಖ್ದಾರ್, ಅಮೀನ್ ಅಂದಾಯ ವಸೂಲಿ ಮಾಡೋದು, ಚೌಕಿದಾರ್, ಇವರೆಲ್ಲ ಕೆಳಹಂತದ ಅಧಿಕಾರಿ ವರ್ಗಗಳು. ರಾಜ್ಯವನ್ನು ಅನೇಕ ಪ್ರಾಂತ್ಯಗಳನ್ನ ವಿಭಾಗ ಮಾಡಿ ಕೆಳಹಂತದಲ್ಲಿ ಆಡಳಿತವನ್ನ ಈ ಅಧಿಕಾರಿಗಳಿಗೆ ಹಂಚಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಶೇಖ್ದಾರ್, ಅಮೀನ್, ಈ ಚೌಕಿದಾರ್ ಇವರು ಕೆಳಹಂತದ ಪ್ರಮುಖ ಅಧಿಕಾರಿಗಳು. ಕಂದಾಯ ಸಂಗ್ರಹಣೆ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡುವುದು, ಶಿಕ್ಷಣ ನೀಡುವುದು, ನೈರ್ಮಲ್ಯ ಕಾಪಾಡುವುದು ಇವರ ಪ್ರಮುಖ ಜವಾಬ್ದಾರಿಯಾಗಿತ್ತು. ನೋಡಿದ್ರೆ ಶೇಖ್ದಾರ್, ಅಮೀನ್ ಇವರೆಲ್ಲ ಕಂದಾಯ ಸಂಗ್ರಹ. ಈಗೇನು ಅಮೀನ್ ಅಂತಂದ್ರೆ ಜವಾನ್ ನಿಂದಂತದ್ದಲ್ಲ, ಈಗಲೂ ಕೂಡ ನಾವು ಬಳಸ್ತೀವಿ. ವಿಲೇಜ್ ಅಕೌಂಟೆಂಟ್ ಅಂತ ಕರಿತೀವಿ, ಸೆಕ್ರೆಟರಿ. ಶೇಖ್ದಾರ್, ಶಿರಸ್ತೇದಾರ್, ರೆವೆನ್ಯೂ ಇನ್ಸ್ಪೆಕ್ಟರ್, ಕಂದಾಯ ನಿರೀಕ್ಷಕರು ಅಂತ ಕರಿತೀವಿ. ಸುಲ್ತಾನರ ಕಾಲದಲ್ಲಿ ಖರಾಜ್ ಅಂತಕ್ಕಂಥ ಭೂ ತೆರಿಗೆ, ಜಕಾತ್ ದಾನ ಧರ್ಮ ಮಾಡ್ತಕ್ಕಂಥದ್ದು, ಉಶ್ರು, ಕಮ್ಸ್ ಯುದ್ಧದಲ್ಲಿ ಲೂಟಿ ಮಾಡಿದಂತಹ ಸಂಪಾದನೆ ತೆರಿಗೆ, ಜೆಸಿಯಾ ಅಂತಕ್ಕಂಥ ಧಾರ್ಮಿಕ ತೆರಿಗೆ, ಜೆಸಿಯಾ ತಲೆಗಂದಾಯ, ಹಿಂದೂಗಳ ಮೇಲೆ ಧಾರ್ಮಿಕವಾಗಿ ಇರತಕ್ಕಂಥ ತಲೆಗಂದಾಯ, ಮತ್ತೆ ವಾರಸುದಾರರಿಲ್ಲದ ಆಸ್ತಿ ಮೇಲೆ ತೆರಿಗೆ, ಆಮದು ಸುಂಕ, ಮನೆ ತೆರಿಗೆ ಈ ಪ್ರಮುಖವಾದಂತಹ ಆದಾಯದ ಮೂಲಗಳು ಆಗಿದ್ದು. ಕಂದಾಯ ಸಂಗ್ರಹಣೆಗೆ ಅಧಿಕಾರಿಗಳನ್ನ ಕಾಜಿಗಳು ಪ್ರಾಂತ್ಯಗಳಲ್ಲಿ ಮತ್ತು ಪಟ್ಟಣದಲ್ಲಿ ನ್ಯಾಯದಾನ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಸುಲ್ತಾನರಿಗೆ ಇವರಿಗೆ ಕಾಜಿ ಅಂದ್ರೆ ನ್ಯಾಯಾಧೀಶರ ಸ್ಥಾನವನ್ನು ವಹಿಸಿಕೊಳ್ಳುತ್ತದೆ. ಕಾಜಿಗಳು, ಉಲೇಮಗಳು ಅಂತ ಅಮೀರರು, ಅವರೆಲ್ಲ ಹೆಂಗೆ ಆಡಳಿತ ಕ್ಷೇತ್ರದಲ್ಲಿ ಸುಲ್ತಾನರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಹಂಗೆ ಈ ಒಂದು ಆಡಳಿತ ಕ್ಷೇತ್ರದಲ್ಲಿ ಇವರು ಅನೇಕ ಸುಧಾರಣೆಗಳನ್ನು ದೆಹಲಿ ಸುಲ್ತಾನರು ಜಾರಿಗೆ ತಂದರು. ಇನ್ನು ಸಾಮಾಜಿಕವಾಗಿ ಯಾವ ಸುಧಾರಣೆ ತಂದರು? ಸಾಮಾಜಿಕ ವ್ಯವಸ್ಥೆ. ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಿಸಿದ ಸುಲ್ತಾನರ ಆಡಳಿತದಲ್ಲಿ ಮುಸ್ಲಿಂ ಮತ್ತು ಹಿಂದೂ ಸಮುದಾಯಗಳು ರೂಢಿಯಲ್ಲಿದ್ದಂತಹ ಅನೇಕ ನಂಬಿಕೆ ಆಚರಣೆಗಳನ್ನು ಹೊಂದಿದ್ದು. ಹಳೆ ಸಾಮಾಜಿಕ ವ್ಯವಸ್ಥೆಗೆ ಹಲವಾರು ಸುಧಾರಣೆಗಳನ್ನು ಇವರು ತರ್ತಾರೆ. ಅದರಲ್ಲೂ ಸೂಫಿ ಸಂತರು ಸೂಫಿ ಪಂಥ ಸರಳ ತತ್ವ ಮತ್ತು ಆಚರಣೆಗಳನ್ನು ಮಾಡ್ತಕ್ಕಂತಹ ಧಾರ್ಮಿಕ ಅಲ್ಪಸಂಖ್ಯಾತ ವರ್ಗವಾದ ಸೂಫಿ ಸಂತದ ಪ್ರಮುಖರು ಸುಧಾರಣೆಗಳನ್ನು ತರ್ತಾರೆ. ಸುಲ್ತಾನರ ಆಡಳಿತದ ಆರಂಭದಲ್ಲಿ ಟರ್ಕಿಯ ಮೂಲದ ಸರ್ದಾರರನ್ನೇ ಆಡಳಿತದ ಉನ್ನತ ಹುದ್ದೆಗಳಿಗೆ ನೇಮಕವನ್ನು ಮಾಡಿಕೊಳ್ತಾ ಇದ್ದರು. ಟರ್ಕರ ಪ್ರಾಬಲ್ಯ ಮಸಕಾದ ನಂತರ ಖಿಲ್ಜಿ ಮತ್ತು ತುಘಲಕ್ ಸಂತತಿಯವರ ಆಳ್ವಿಕೆ ಇಸ್ಲಾಂಗೆ ಮತಾಂತರಗೊಂಡಂತದ್ದರಿಂದ ಆ ಅವಧಿಯಲ್ಲಿ ಮುಸ್ಲಿಂ ಸಮುದಾಯದ ಅನೇಕ ಗಣ್ಯರಿಗೆ, ವಿದ್ಯಾವಂತರಿಗೆ ಇವರು ಆದ್ಯತೆಯನ್ನು ಕೊಟ್ಟರು. ಹಿಂದೂಗಳಿಗೂ ಕೂಡ ಅತ್ಯಂತ ಹುದ್ದೆಗಳನ್ನು ಇವರು ಕೊಡ್ತಾ ಹೋದರು. ಇದರಿಂದ ಈ ಕಾಲದಲ್ಲಿ ಗಣ್ಯ ವರ್ಗಕ್ಕೆ ಭಾರತೀಯ ವೇಷಭೂಷಣ, ಆಹಾರ, ಸಂಗೀತ, ಪಾನೀಯಗಳ ಪರಿಚಯ ಕೂಡ ಆಗುತ್ತೆ. ಮತ್ತು ನಮ್ಮ ಭಾರತೀಯ ಸಾಂಸ್ಕೃತಿಕ ಅಂಶಗಳು ಕೂಡ ಅವರಿಗೆ ಪರಿಚಯ ಆಗ್ತವೆ. ಕಂದಾಯ ಇಲಾಖೆಯಲ್ಲಿ ಹಿಂದೂಗಳು ಸಹ ಅಧಿಕಾರಿಗಳಾಗಿ ಮತ್ತೆ ಈ SDA, SD ಅಥವಾ FD ಅಂತ ಕರಿತೀವಿ, ಕಾರ್ಕೂನರಾಗಿ ಕೂಡ ನೇಮಕವನ್ನು ಮಾಡ್ತಾ ಹೋದ್ರು. ಇನ್ನೊಂದು ಈ ದೆಹಲಿ ಸುಲ್ತಾನರ ವಿಶೇಷತೆ ಆಡಳಿತ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಗುಲಾಮಗಿರಿ ವ್ಯವಸ್ಥೆ. ಗುಲಾಮಗಿರಿ ಅಂದ್ರೆ ಯುದ್ಧ ಕೈದಿಗಳನ್ನು ಅವರೇ ಮಾಡ್ತಾರೆ, ಗುಲಾಮರನ್ನಾಗಿ ನೇಮಕ ಮಾಡಿಕೊಂಡು ತಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಳ್ತಾ ಇದ್ರು. ಅರಮನೆಯಲ್ಲಿ ಅನೇಕ ಮಹಿಳಾ ಗುಲಾಮರು ಇದ್ರು. ಸ್ತ್ರೀಯ ಸ್ಥಾನಮಾನ ಅಂತಕ್ಕಂಥ ಅಷ್ಟೇನು ಉತ್ತಮ ಆಗಿರಲಿಲ್ಲ. ಮತ್ತೆ ಪರ್ದಾ ಪದ್ಧತಿ ಹಾಗೂ ಬಾಲ್ಯ ವಿವಾಹ ಪದ್ಧತಿ ರೂಢಿಯಲ್ಲಿತ್ತು. ಮೇಲ್ವರ್ಗದ ಮಹಿಳೆಯರು ಲಲಿತ ಕಲೆಗಳಲ್ಲಿ ಭಾಗವಹಿಸ್ತಾ ಇದ್ರು. ಗ್ರಾಮೀಣ ಮಹಿಳೆಯರು ಸಾಮಾನ್ಯವಾಗಿ ಕೃಷಿ ಹಾಗೂ ಮನೆ ಕೆಲಸಗಳನ್ನ ಮಾಡ್ತಾ ಇದ್ರು. ಸಾಮಾಜಿಕ ವ್ಯವಸ್ಥೆ
ಇಷ್ಟು ಆ ಒಂದು ದೆಹಲಿ ಸುಲ್ತಾನರ ಆಳ್ವಿಕೆ ಅವಧಿಯಲ್ಲಿ ಇದ್ದಂತಹ ಒಂದು ಸಾಮಾಜಿಕ ವ್ಯವಸ್ಥೆ ಅಂತಕ್ಕಂಥದ್ದು. ಅಲ್ಲಿ ಗುಲಾಮಿ ವ್ಯವಸ್ಥೆ ಗುಲಾಮಗಿರಿ ವ್ಯವಸ್ಥೆ. ಹೆಣ್ಮಕ್ಳು ಕೂಡ ಆಶ್ರಮದ ಗುಲಾಮರನ್ನ ನೇಮಕ ಮಾಡ್ಕೊಂಡು ಸೇವಕಿಯನ್ನಾಗಿ ನೇಮಕ ಮಾಡ್ಕೊಂಡು. ಇನ್ನ ದೆಹಲಿ ಸುಲ್ತಾನರ ಆಳ್ವಿಕೆ ಅವಧಿಯಲ್ಲಿ ಆರ್ಥಿಕವಾಗಿ ಹಾಗೆ ಪರಿಸ್ಥಿತಿ ಇತ್ತು ಸಂಬಂಧಿಸಿದಂತೆ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ. ಸಾಮಾನ್ಯವಾಗಿ ಕೃಷಿ ಒಂದು ಮೂಲ ಕಸುವಾಗಿದ್ದು ಆ ಕೃಷಿ ಕ್ಷೇತ್ರದಲ್ಲಿ ಅಪಾರವಾದಂತಹ ಬದಲಾವಣೆಗಳನ್ನು ಸುಲ್ತಾನರು ಜಾರಿಗೆ ತರ್ತಾರೆ. ಯಾವ ಕ್ಷೇತ್ರ ಅದರಲ್ಲೂ ಯಾವುದಂದ್ರೆ ಕೃಷಿಕರಿಗೆ ಅನುಕೂಲ ಆಗ್ತಕ್ಕಂಥ ಕಂದಾಯ ದರದ ನಿಗದಿ ಮಾಡೋದಾಗಿರ್ಬೋದು ಅಥವಾ ಅದನ್ನು ಸಂಗ್ರಹ ಮಾಡೋದಾಗಿರ್ಬೋದು. ಮತ್ತೆ ಪ್ರತಿಯೊಬ್ಬ ರೈತನು ಕೂಡ ಕಂದಾಯವನ್ನು ಯಾವ ರೀತಿ ಕಟ್ಟಬೇಕು, ಅದನ್ನು ಯಾವ ರೀತಿ ತೆರಿಗೆಯನ್ನು ಸಂಗ್ರಹ ಮಾಡಬೇಕು ಅನ್ನೋದು ಆ ಸುಲ್ತಾನರ ಕಾಲದ ಕಂದಾಯ ನೀತಿಯ ಪ್ರಮುಖ ಲಕ್ಷಣಗಳಾಗಿವೆ. ಅಂದ್ರೆ ಕೃಷಿ ವ್ಯವಸ್ಥೆ ಯಾವುದು ಆರ್ಥಿಕ ಚಟುವಟಿಕೆ, ಆರ್ಥಿಕ ವ್ಯವಸ್ಥೆ, ಕಂದಾಯ ನೀತಿ, ಕಂದಾಯ ನೀತಿಗಳು ಬದಲಾವಣೆ ಆರ್ಥಿಕ ವ್ಯವಸ್ಥೆ. ಮತ್ತೆ ಸಾರಿಗೆ ಸಂಪರ್ಕ ಅಂತಕ್ಕಂಥದ್ದು ಕೂಡ ಸುಧಾರಿಸಲ್ಪಟ್ಟಿದ್ದು ಗುಜರಾತ್ನಿಂದ ಹಿಡಿದು ಬಂಗಾಳದವರೆಗೂ ಕೂಡ ರಸ್ತೆ ಮಾರ್ಗಗಳು ನಿರ್ಮಾಣ. ವಿದೇಶಿ ವರ್ತಕರು ಮಧ್ಯಕಾಲದ ಎಲ್ಲ ದೊಡ್ಡ ಸಣ್ಣ ಪಟ್ಟಣಗಳ ಮಾರುಕಟ್ಟೆಗಳು ಕೂಡ ಬರುತ್ತಿದ್ದು ಸಾಮಾನ್ಯವಾಗಿ ಅಲ್ಲಿಂದ ಬಂದಂಥವರೆಲ್ಲರೂ ಕೂಡ ಇಲ್ಲೇ ಮಾಡಿದ ಭಾರತದಲ್ಲೇ ನೆಲೆಯೂರಿದರು. ಇಂದಿನ ಅಂದರೆ ಇದರಿಂದ ಏನಾಯಿತು ಅಂತಂದರೆ ಕುಶಲಕರ್ಮಿಗಳಿಗೆ ಉತ್ತೇಜನ ದೊರೆಯಿತು. ಭಾರತದ ಕರಕುಶಲ ಯುರೋಪಿನ ಮಾರುಕಟ್ಟೆಗಳಿಗೆ ಒಂದು ವೇದಿಕೆಯಾಗಿ ಪರಿಣಮಿಸಿತು. ದೆಹಲಿ ಮತ್ತು ಮುಖ್ಯ ನಗರಗಳಲ್ಲಿ ಸುಲ್ತಾನರು ಹಾಗೂ ಗಣ್ಯ ವರ್ತಕರು ಚಿನ್ನ, ಬೆಳ್ಳಿ, ಆಭರಣ ಮತ್ತು ರೇಷ್ಮೆ ಬಟ್ಟೆ ತಯಾರಿಕೆ ಕಾರ್ಖಾನೆಗಳನ್ನು ತೆರೆದಿದ್ದಾರೆ. ಕಂದಾಯ ಆಮೇಲೆ ಕರಕುಶಲ ವಸ್ತುಗಳು ಇವೆಲ್ಲವೂ ಮತ್ತೆ ಕೈಗಾರಿಕೆಗಳ ಸ್ಥಾಪನೆ ಆದವು, ಇದರಿಂದ ನಗರಗಳ ನಿರ್ಮಾಣ ಆದವು. ಒಂದು ಹೊಸ ಸಾಮಾಜಿಕ ವರ್ಗ ಅಂತಕ್ಕಂಥದ್ದಲ್ಲಿ ಉದಯ ಆಗ್ತಕ್ಕಂಥದ್ದು ಅಂದ್ರೆ ಸುಲ್ತಾನರು ಮತ್ತೆ ಗಣ್ಯ ವರ್ತಕರ ವರ್ಗ ಅಂತಕ್ಕಂಥದ್ದಲ್ಲಿ ಚಿನ್ನ, ಬೆಳ್ಳಿ, ಆಭರಣ ತಯಾರಿಕೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ ಯಾರು? ದೆಹಲಿ ಸುಲ್ತಾನರು. ಹಾಗೆ ಸುಲ್ತಾನರ ಆಳ್ವಿಕೆ ಅವಧಿಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೃತಿಗಳನ್ನು ಬರೀತಾ ಹೋಗ್ತಾರೆ. ವಿದೇಶಿ ಬರಹಗಾರರು ಮತ್ತು ಇತಿಹಾಸ ತಜ್ಞರು ಕೂಡ ಸುಲ್ತಾನರ ಆಶ್ರಯದಲ್ಲಿ ಅನೇಕ ಕೃತಿಗಳನ್ನು ಬರೀತಾರೆ. ಅಂದರೆ ಅದು ಅನೇಕ ಭಾಷೆ, ಅರಬ್ಬಿ, ಪರ್ಷಿಯಾ ಮತ್ತೆ ಇತರೆ ಭಾಷೆಗಳು. ಅದರಲ್ಲೂ ಮೊಹಮ್ಮದ್ ಗಜ್ನಿ ಆಸ್ಥಾನದಲ್ಲಿದ್ದಂಥ ಆಲ್ಬೆರೂನಿ ಅಂತಕ್ಕಂಥವರು ಇತಿಹಾಸಕಾರ ಇರ್ತಾರೆ. ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಆಲ್ಬೆರೂನಿ ಇವನು ಕೃತಿಯನ್ನ ಬರಿತಾ ಹೋಗ್ತಾನೆ. ಪ್ರಸಿದ್ಧ ವಿದ್ವಾಂಸನಾಗಿದ್ದು ತತ್ವಜ್ಞಾನಿ, ಗಣಿತಶಾಸ್ತ್ರ ಮತ್ತು ಸಾಹಿತಿಯಾಗಿದ್ದು ಇವನು ಕಿತಾಬುಲ್ ಹಿಂದ್ ಎಂಬ ಕೃತಿಯನ್ನು ಬರೀತಾನೆ. ಆಲ್ಬೆರೂನಿಯ ಕಿತಾಬುಲ್ ಹಿಂದ್ ಮತ್ತೆ ಇವನು ಯಾರು ಇನ್ನೊಬ್ಬ ಕವಿ ಯಾರಪ್ಪ ಅಂತಂದ್ರೆ ಹಸನ್ ನಿಜಾಮಿ ಅಂತಕ್ಕಂಥವನು. ಹಸನ್ ನಿಜಾಮಿ ತಾಜುಲ್ ಮೌಸಿರ್, ಹಸನ್ ನಿಜಾಮಿ ತಾಜುಲ್ ಮಾಜಿರ್ ಎಂಬ ಕೃತಿಯನ್ನ ಬರೆದರು. ನೋಡ್ರಿ, ದೆಹಲಿ ಸುಲ್ತಾನರ ಅರಸರು ಅನೇಕ ಸಾಹಿತಿಗಳಿಗೆ, ಅನೇಕ ಭಾಷೆಯ ಸಾಹಿತಿಗಳಿಗೆ ಪರ್ಷಿಯನ್, ಅರಬ್ಬಿ, ಬಂಗಾಳಿ ಕೆಲವು ಆಶ್ರಯವನ್ನು ಕೊಟ್ಟಿದ್ರು ಅಂತ. ಇನ್ನು ಮಿನಾಜಸ್ ಸಿರಾಸ್ ಜುರ್ಬರ್ನಿ ಅಂತಕ್ಕಂಥವನು ತುಜುಕಿ ತಬಕತ್ ಇ ನಾಜಿರಿ ಎಂಬ ಕೃತಿಯನ್ನು ಬರೀತಾನೆ. ನಾನು ಅಮೀರ್ ಖುಸ್ರು, ನಿಮಗೆ ಗೊತ್ತಿರಬಹುದು, ಭಾರತದ ಗಿಳಿ ಅಂತ ಕರಿತೀವಿ. ಈತನ ಭಾರತದ ಗಿಳಿ ಅಂತೇಳಿ ಇವನು 6 ಪ್ರಮುಖ ಹಿಂದೂ ಮುಸ್ಲಿಂ ಕೃತಿಗಳನ್ನು ರಚಿಸ್ತಾ ಹೋಗ್ತಾನೆ. ಇನ್ನೊಬ್ಬ ಜಿಯಾವುದ್ದೀನ್ ಬಖಾನಿ ಅಂತಕ್ಕಂಥ ತಾರಿಕ್ ಇ ಫಿರೋಜ್ ಶಾಹಿ ಹಾಗೂ ಫಿರೋಜ್ ತುಘಲಕ್ ಅಂತಕ್ಕಂತಹ ಸುಲ್ತಾನ ತಾನೇ ಸ್ವತಃ ಫತಾಹು ಇ ಫಿರೋಜ್ ಶಾಹಿ ಫುತಹತ್ ಇ ಫಿರೋಜ್ ಶಾಹಿ ಎಂಬ ಕೃತಿಗಳನ್ನು ಹಾಗಾಗಿ ಇವರು ಆಸಾಮದಲ್ಲಿ ಅನೇಕ ಸಾಹಿತಿಗಳು ಕೂಡ ಅಮೀರ್ ಖುಸ್ರು, ಭಾರತದ ಗಿಳಿ, ಆಸಾಮದಲ್ಲಿ ಸಂಗೀತಗಾರ
ಮಕ್ಕಳಿಗೆ ಇನ್ನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಇವರು ಇಂಡೋ ಇಸ್ಲಾಮಿಕ್ ಶೈಲಿಯ ಅನೇಕ ಕಟ್ಟಡಗಳನ್ನು, ಮದರಸಾಗಳನ್ನು ಮತ್ತು ಮಸೀದಿಗಳನ್ನು ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ಅವ್ರ ಶೈಲಿ ಅಂದರೆ ಕಮಾನುಗಳು, ಗುಮ್ಮಟಗಳು, ಮತ್ತೆ ಮಿನಾರ್ಗಳು, ಚಾರ್ ಮಿನಾರ್ ಅಂತ ಕೇಳಿರ್ಬೋದು. ಇವನ್ನ ಕರ್ತ ಶೈಲಿಯ ಲಕ್ಷಣಗಳಾಗಿವೆ. ದೆಹಲಿ ಸುಲ್ತಾನರು ಕೋಟೆ, ಮಸೀದಿ, ಅರಮನೆ, ಸಾರ್ವಜನಿಕ ಕಟ್ಟಡಗಳನ್ನು ಮತ್ತೆ ಮದರಸಾಗಳನ್ನು, ಧರ್ಮಶಾಲೆಗಳನ್ನು ಮತ್ತು ಧರ್ಮಛತ್ರಗಳನ್ನು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ತಾ ಹೋಗ್ತಾರೆ. ಉದಾಹರಣೆ, ದೆಹಲಿಯ ಕುವತ್ ಉಲ್ ಇಸ್ಲಾಂ ಮಸೀದಿ, ಕಲೆ ವಾಸ್ತುಶಿಲ್ಪ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಗುಮ್ಮಟ, ಮೀನಾ, ಕಮಾನು, ಅದು ಯಾವ ಶೈಲಿ ಅಂತ ಹೇಳಿದ್ರು? ಇಂಡೋ ಇಸ್ಲಾಮಿಕ್ ಶೈಲಿ, ಇಂಡೋ ಇಸ್ಲಾಮಿಕ್ ಶೈಲಿ ಅಂತೇಳಿ ಹೇಳ್ತಾರೆ. ಅದರಲ್ಲಿ ದೆಹಲಿಯ ಕುವೈತ್ ಉಲ್ ಇಸ್ಲಾಂ ಮಸೀದಿ, ಕುತುಬ್ ಮಿನಾರ್ 222, ಅಲೈ ದರ್ವಾಜಾ, ಜಮಖತ್ ಖಾನಾ ಮಸೀದಿಗಳು ಬಹಳ ಪ್ರಮುಖವಾದಂಥವುಗಳಾಗಿವೆ. ಕುತುಬ್ ಮಿನಾರ್, ಅಲೈ ದರ್ವಾಜಾ, ಕುತುಬ್ ಮಿನಾರ್, ಕುತುಬ್ ಮಿನಾರ್, ಅಲೈ ದರ್ವಾಜಾ, ಕುತುಬ್ ಮಿನಾರ್, ಮತ್ತೆ ಫಿರೋಜಾಬಾದ್ ನಗರ ಅಂತ ಕರೀತಾರೆ. ಅದು ಕುವೈತ್ ಉಲ್ ಇಸ್ಲಾಂ, ಕುವೈತ್ ಉಲ್ ಇಸ್ಲಾಂ ಅಂತಕ್ಕಂಥ ಮಸೀದಿ. ಇವಿಷ್ಟು ದೆಹಲಿ ಸುಲ್ತಾನರು ಇರತಕ್ಕಂಥ ಪ್ರಮುಖ ಸಾಂಸ್ಕೃತಿಕ ಕೊಡುಗೆಗಳು. ಅಂದ್ರೆ ಆಡಳಿತ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಇವರು ಕಲೆಯ ವಾಸ್ತುಶಿಲ್ಪಕ್ಕೂ ಕೂಡ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಯಾರು? ದೆಹಲಿ ಸುಲ್ತಾನ್. ಹಾಗಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಇವರು ವಿಶಿಷ್ಟ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ತಿಳ್ಕೊಳ್ಳಿ. ನೀವು ಕೇಳುವ ಪ್ರಶ್ನೆ ನೋಡಿ, ನಂತರ ತುಘಲಕರಲ್ಲಿ ಪ್ರಸಿದ್ಧವಾದಂತಹ ದೊರೆ ಅವನ ಸಾಧನೆಗಳೇನು ತಿಳಿಸಿ. ಮತ್ತೆ ಸೈಯದ್ ಮತ್ತು ಲೋಧಿ ಅರಸರ ಯಾರು, ಅವರ ಪ್ರಮುಖ ಸೈನಿಕ ಕೊಡುಗೆಗಳೇನು ಅಥವಾ ಒಟ್ಟಾರೆಯಾಗಿ ಪ್ರಶ್ನೆಗಳಾದರೆ ದೆಹಲಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ವಿವರಿಸಿ ಅಂತ ಕೇಳಿದ್ರೆ ಎಲ್ಲವನ್ನು ಬರೀಬೇಕಾಗ್ತದೆ. ಅದು ನೋಡ್ತೀವಿ. ಅಂದರೆ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅವರೇನು ಕೊಡುಗೆಗಳನ್ನು ಕೊಟ್ಟರು, ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಅವರೇನು ಸುಧಾರಣೆ ತಂದರು, ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿಯನ್ನು ಅನುಸರಿಸಿದರು, ಇವೆಲ್ಲವನ್ನು ನಾವು ಪ್ರತ್ಯೇಕವಾಗಿ ಬರೀಬೇಕಾಗ್ತಕ್ಕಂಥ ನೋಡ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳು? ಹಾಗಾಗಿ ಈ ದೆಹಲಿ ಸುಲ್ತಾನರು ಅದರಲ್ಲೂ 1400ರಿಂದ 1700ರವರೆಗೆ, ಅಂದರೆ 1526ರವರೆಗೆ ಏನು ಮೊಘಲರು ಬಂದ್ರಲ್ಲ, ಅಲ್ಲಿ ತನಕ ಇವರು ಸಾಕಷ್ಟು ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ಆರ್ಥಿಕ ಪರಿಸ್ಥಿತಿ, ರಾಜಕೀಯ ವ್ಯವಸ್ಥೆ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿ. ಅಂದರೆ ಗುಲಾಮಿ ಸಂತತಿಯಿಂದ ಹಿಡಿದು ಸೈಯದ್ ಮತ್ತು ಲೋಧಿ ಸಂತತಿಯವರೆಗೆ ಏನು ಕುತುಬುದ್ದೀನ್ ಐಬಕ್ ಅಂತಕ್ಕಂಥವನು ಕುತುಬ್ ಮಿನಾರನ್ನು ಪ್ರಾರಂಭ ಮಾಡ್ತಾನೆ, ಅದನ್ನು ಇಲ್ತಮಶ್ ಪೂರ್ಣಗೊಳಿಸ್ತಾನೆ. ನಂತರ ಬಂದಂತಹ ಇಲ್ತಮಶ್, ರಜಿಯಾ ಸುಲ್ತಾನ್, ಗಿಯಾಸುದ್ದೀನ್ ಬಲ್ಬನ್, ಮೊಹಮ್ಮದ್ ಬಿನ್ ತುಘಲಕ್, ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಫಿರೋಜ್ ಶಾ ತುಘಲಕ್ ಇವರೆಲ್ಲರೂ ಆಳ್ವಿಕೆ ನಡೆಸಿ ಇಲ್ಲಿ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ನಾವು ನೋಡ್ತೀವಿ. ಇದಿಷ್ಟು ಈ ಒಂದು ಅದು ದೆಹಲಿ ಸುಲ್ತಾನರ ಪ್ರಮುಖ ಕೊಡುಗೆ. ಅದರಲ್ಲೂ ಅವರ ಆಡಳಿತ ನೀತಿಗಳು ಜಾರಿದಂಥವ್ರು, ಕಂದಾಯ ನೀತಿಗಳು ಬಹಳ ಪ್ರಾಮುಖ್ಯ. ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅಥವಾ ಕಲೆ ವಾಸ್ತುಶಿಲ್ಪ ಇಂಡೋ ಇಸ್ಲಾಮಿಕ್ ಶೈಲಿ ಅಥವಾ ಇಂಡೋ ಇಸ್ಲಾಮಿಕ್ ಶೈಲಿ, ಅರಬ್ಬಿ, ಪರ್ಷಿಯಾ ಎಲ್ಲ ಭಾಷೆಯ ಕವಿಗಳಿಗೆ ಇವರು ಆಸ್ಥಾನವನ್ನು ಮಾಡಿಕೊಟ್ಟಿದ್ರು. ಯಾರು? ದೆಹಲಿ ಸುಲ್ತಾನ. ನಂತರ ಈ ದೆಹಲಿ ಸುಲ್ತಾನರ ಒಂದು ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು 2 ಅಂಕ ಪ್ರಶ್ನೆ ಕೇಳಿದರೆ ನೀವು ಅದನ್ನು ಬರೀಬೇಕಾಗ್ತದೆ. ಅಂದ್ರೆ ಅಲ್ಲೇನು ಮುಸ್ಲಿಂ ಹಿಂದೂಗಳಿಗೆ ಸಮುದಾಯಗಳನ್ನು ಎರಡೂ ನಂಬಿಕೆ ಆಚರಣೆಗಳನ್ನು ಪಾಲನೆ ಮಾಡಲಿಕ್ಕೆ ಅವಕಾಶ ಇತ್ತು. ಇಸ್ಲಾಮಿಕ್ ಮತಾಂತರಗೊಂಡಲ್ಲವನ್ನು ಸೇವೆ ಮಾಡುತ್ತಿದ್ದ ಸಮುದಾಯಗಳಿಗೆ ಮತ್ತು ವಿದ್ಯಾವಂತರಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಮತ್ತು ಗಣ್ಯವರ್ಗಕ್ಕೆ ಭಾರತೀಯ ವೇಷಭೂಷಣ, ಆಹಾರ, ಪಾನೀಯ, ಸಂಗೀತ, ಸಾಂಸ್ಕೃತಿಕ ಅಂಶಗಳನ್ನು ಕೂಡ ಇಲ್ಲಿ
ಪರಿಚಯ ಆಗಿತ್ತು ಅನ್ನೋದು. ಮತ್ತೆ ಕಂದಾಯ ಇಲಾಖೆಯಲ್ಲೂ ಕೂಡ ಹಿಂದೂಗಳನ್ನು ಸಹ ನೇಮಕ ಮಾಡಿಕೊಳ್ಳುವುದಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದು. ಜೊತೆಗೆ ಗುಲಾಮಗಿರಿ ಪದ್ಧತಿ ಅನ್ನೋದನ್ನು ಅಲ್ಲಿ ಬಹಳ ಪ್ರಮುಖವಾಗಿ ಮೆನ್ಷನ್ ಮಾಡಲಾಗುತ್ತದೆ. ಅದರಲ್ಲೂ ಯುದ್ಧ ಕೈದಿಗಳನ್ನು ಅವರೇ ಮಾಡಿದ ಹೆಚ್ಚಿನದಾಗಿ ಗುಲಾಮರನ್ನಾಗಿ ನೇಮಕ ಮಾಡಿಕೊಂಡು ಅವರಿಂದ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ರು. ಮತ್ತೆ ಅರಮನೆಯಲ್ಲಿ ಮಹಿಳಾ ಗುಲಾಮರನ್ನು ನೇಮಕ ಮಾಡ್ಕೊಳ್ತಾ ಇದ್ರು ಅನ್ನೋದು ನಿಂತು. ಅದರಲ್ಲೂ ಪರ್ದಾ ಮತ್ತೆ ಬಾಲ್ಯ ವಿವಾಹ ಪದ್ಧತಿಯನ್ನು ರೂಢಿಯಲ್ಲಿತ್ತು ಅನ್ನೋದನ್ನು ನೀವು ತಿಳ್ಕೋಬೇಕಾಗ್ತದೆ. ಇದಿಷ್ಟು ಇದು ಎರಡನ್ನ ಕೇಳಿದೆ ಸಾಮಾಜಿಕ, ಅದೇ ರೀತಿ ಆರ್ಥಿಕ ಪರಿಸ್ಥಿತಿ. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಅಲ್ಲಿ ಇತಿಹಾಸಕಾರ ಇದ್ದು ಇದಾವು ಹಸನ್ ನಿಜಾಮಿ ಆಮೇಲೆ ಅಮೀರ್ ಪುಸ್ತಕವನ್ನು ಸುಮಾರು 8 ಪ್ರಮುಖ ಕೃತಿಗಳನ್ನು ಬಳದು ನಮ್ಮ ಭಾರತದ ಗಿಳಿ ಅಂತ ಹೇಳಿ ಕರೀತಾರೆ ಅನ್ನೋದನ್ನ ನಾವು ತಿಳ್ಕೋಬಹುದಾಗಿದೆ. ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧ ವಿಚಾರ.